ಸಂತ ಮಹತ್ವವನ್ನು ಗುರುತಿಸುವ ಯಾರಂತಂದ್ರೆ ಒಬ್ಬರು ಕೊನೆ ಚರಣದಲ್ಲಿ ಹೇಳ್ತಾ ಇದ್ದಾರೆ, ತುಕಾ ಮನೆ ಸುಡಿಲ್ಯಾ ಗಾಟಿ ದಿಲಿ ಮಿಠಿ ಪಾಯಸ. ಸುಡಿಲ್ಯಾ ಘಾಟಿ ಅಂದ್ರೆ ಘಾಟ್ ಅಂದ್ರೆ ಇದು ಮರಾಠಿ ಶಬ್ದ, ಘಾಟ್ ಅಂದ್ರೆ ಗಂಟು. ಸಂತ ಮಹಾತ್ಮರನ್ನ ಗುರುತಿಸಬೇಕಾದ್ರೆ ಆ ಸಂತತ್ವ ಶರಣರ ಗುಣಗಳು ನಮ್ಮ ಅಂಗದಲ್ಲಿ ಬರಬೇಕು. ಮೊದಲಿದು ಒಂದು. ನೋಡ್ಲಿಕ್ಕೆ ಮಾತಾಡಬೇಡ್ರಿ, ಓ ಅಜ್ಜಿ ಆಗೇದ ಟೈಮ್ ನೋಡ್ರಿ, ನಾ ಇನ್ಕ ಮುಗಿಸ್ತಿದ್ದೆ, ನಮ್ಮ 10 ನಿಮಿಷ ಟೈಮ್ ಅವ್ರು ತಗೊಂಡ್ರು, 2 ನಿಮಿಷ. ಯಾಕಂತಂದ್ರೆ ಜಗತ್ತಿನಲ್ಲಿ ಎಲ್ಲರೂ ನೋಡ್ಲಿಕ್ಕೆ ಸರ್ವ ಸಾಮಾನ್ಯರವಾಗಿ ಕಾಣಿದ್ರು ಮರಾಠಿಯಲ್ಲಿ ಒಂದು ಮನದ ದಿಸ್ತ ತಸ ನಸ್ತ म्हणून जग फसत. दोन्ही दिसते पारके ತುಕೋಬರ ಅಂತ ಇದ್ರೆ ವರ್ಮ ಜಾನಿತು ಪಾರಕೆ. ಸಂತ ಮಹಾತ್ಮರನ್ನು ಗುರುತಿಸುವುದು ಬಹಳ ಸುಲಭ, ಆದ್ರೆ ಗುರುತು ಹಿಡಿಯೋ ಚಾತುರ್ಯತೆ ನಮ್ಮಲ್ಲಿ ಬೇಕು. ಒಂದು, ನಿಮಗೆ ಅಕ್ಬರ್ ಬಾದಶಾನ ಕತೆ ಹೇಳಿದ್ರು, ಅವರೇ ಜೀವನ ಚರಿತ್ರೆಯಲ್ಲಿ ಇನ್ನೊಂದು ಚರಿತ್ರೆ ಆಗಿದೆ. ಏನಂತಂದ್ರೆ ಬಾದಶಾ ಹೇಳ್ತಾ ಇದ್ದಾನೆ ಬಿರ್ಬಲನ್ಗೆ, ಪ್ರಧಾನ್ಜಿ ನಾಳಿನ ದಿವಸ ನಮ್ಮ ಈ ರಾಜ ಒಂದು ಮಂದಿರದಲ್ಲಿ ಒಂದು ರತ್ನದ ಹಳ್ಳನ್ನ ನಾವು ಇಡ್ತೀವಿ, 2 ಇಡ್ತೀವಿ. ಅದರಲ್ಲಿ ಒಂದು ನಕಲಿ ಇರ್ತದ, ಒಂದು ಖರೆ ಇರ್ತದ. ಅದರಲ್ಲಿರ್ತಕ್ಕಂಥ ನಿಜವಾದ ಸಂತರನ್ನು ಗುರುತಿಸುವುದು ಹೇಗೆ? ಅಗದೇ ಸೂಕ್ಷ್ಮದ. ಹೇಗೆ ಗುರುತಿಸುವುದಂತ ತಕ್ಷಣ ಮೊದಲನೇ ದಿವಸ ಮಾರನೇ ದಿವಸ ರಾಜ ಏನೂ ಮಾಡುವುದಿಲ್ಲ. ಒಂದು ಖಡ್ಸಕ್ರೆ ಹಲ್ಲನಿರ್ತಾನ, ಅದೇ ಪ್ರಕಾರ ಆಕಾರವನ್ನ ಮಾಡಿ ಖಡಿಸಕ್ರೆ, ಕಲಸಕ್ರೆ ಅಂತಿರಲ್ಲ ನೀವು, ಕಲಸಕ್ರೆಯ ಒಂದು ಗಂಟನ್ನ ಆ ಮುತ್ತಿನ ತರಾನೇ ಆಕಾರವನ್ನು ಕೊಟ್ಟಿ ಒಂದು ಕಾಂಜಿನಲ್ಲಿ ಎರಡೂ ಕೂಡ, ಒಂದು ಕಡೆ ಖಲಿಸಕ್ರೆ, ಇನ್ನೊಂದು ಕಡೆ ಒಂದು ಮುತ್ತು. ಹಿರಾ ಅಂದ್ರೆ ಮುತ್ತಲ್ಲ, ಮುತ್ತನ್ನ ಇಟ್ಟಾಗ ಎಲ್ಲರೂ ಬಂದು ನೋಡ್ತಾರೆ, ಯಾರಿಗೂ ಎರಡರಲ್ಲಿ ಇರತಕ್ಕಂತ ವ್ಯತ್ಯಾಸವೇ ಗೊತ್ತಾಗೋದಿಲ್ಲ. ಅಕ್ಬರ್ ರಾಜ ಕೇಳ್ತಾ ಇದ್ದಾನೆ, ಯಾರಿಗೂ ತಿಳಿತಾ ಇಲ್ಲ. ಬೀರ್ಬಲ್ ಬಂದ, ಓಡೋಡಿ ಬಂದ, ಅಪ್ಪ ಬೀರ್ಬಲ್ ಯಾರಿಗೂ ಗುರ್ತಾಗಿಲ್ಲ, ನಿಜವಾದ ಮುತ್ತು ಯಾವುದಂತಂದ್ರೆ ಯಾರಿಗೂ ತಿಳಿತಾ ಇಲ್ಲ, ಹೆಂಗ ಮಾಡೋಣ? ನಾನು ಹೇಳ್ತೀನಿ ಅಂತ ಬೀರ್ಬಲ್. ಅಲ್ಲ, ಯಾರಿಗೂ ಗುರ್ತಾಗಿಲ್ಲ, ನೀನ್ ಹೆಂಗ್ ಹೇಳ್ತಿ? ಹೇಳ್ತಾನೆ, ಹೇಳ್ರ. ಹೇಳಿಕ್ ಹೋದ, ಮುಂದೆ ಹೋಗಿ ರಾಜನ ಕೈಯಲ್ಲಿ ಆ ನಿಜವಾದ ಇರ್ತಕ್ಕಂತ ಮುತ್ತನ್ನು ಎತ್ತಿಕೊಟ್ಟ. ರಾಜ ಅಂದ, ಇದನ್ನ ಹೆಂಗ್ ಕಂಡು ಹಿಡಿದ್ನಿ ಅಂದ. ನಿಜವಾಗಿರ್ತಕ್ಕಂಥ ಮುತ್ತು ಹೆಂಗ್ ಕಂಡು ಹಿಡ್ದಿ? ಏನು ಇಲ್ಲ, ಯಾವ್ದು ಡೂಪ್ಲಿಕೇಟ್ ಇತ್ತಲ್ಲ ಅದ್ರ ಹಂತ್ಯಾಕ ಇರಿಬಿಗೋಳೆ ಆಗಿತ್ತು ಅಷ್ಟ. ಕಲಿಸಕ್ರೆ ಅಂದ್ಮೇಲೆ ಒಂದ್ 4-5 ಇರಿ ಬಿದ್ದು ಅದ ಕಲಿಸಕ್ರೆ ಅಂತ ಗುರುತಾತಂತ. ಮಂದಿ ಗೋಳೆಯಾಗಿ ಯಾರ ಅಧ್ಯಾತ್ಮ ಮಾಡ್ತಾ ಇರ್ತಾರಲ್ಲ ಅವರು ಪಾರಮಾರ್ಥಿಕರೇ ಅಲ್ಲ. ಬಸವಣ್ಣರು ಹೇಳ್ತಾ ಇರ್ತಾರೆ, ನಿಜವಾದ ಸನ್ಯಾಸಿ, ನಿಜವಾದ ಸಾಧು ಅವರು ಏಕಾಂತ ತುಕಾಮದಯಾಮ, ಏಕಾಂತಾचा ವಾಸ ಬ್ರಹ್ಮಿ ಬ್ರಹ್ಮರಸ ಸೇವು ಸದಾ. ಅವರು ಲೋಕಾಂತದಲ್ಲಿ ಬರ್ಲಿಕ್ಕೆ ಅಪೇಕ್ಷೆ ಮಾಡುವುದಿಲ್ಲ. ಸರ್ವ ಸಾಮಾನ್ಯರವಾಗಿ ಎಲ್ಲಿ ಬೇಕಾದವರು ಓಡಾಡುವುದಿಲ್ಲ, ಬರುವುದಿಲ್ಲ. ನನಗೆ ಆಸ್ತಿ ಬೇಕು, ಅಂತಸ್ತು ಬೇಕು, ದುಡ್ಡು ಬೇಕು, ವೈಭವ ಬೇಕು, ಪ್ರತಿಷ್ಠೆ ಬೇಕಂತಕ್ಕಂತ ಯಾವುದೇ ವಿಚಾರ ಅವರ ಮನಸ್ಸಿನಲ್ಲಿ ಇರುವುದಿಲ್ಲ. ಅದಕ್ಕೆ ಒಂದೇ ಒಂದು ವಿಚಾರ, ವೇಳೆ ಆಗಿ ಹೋಗಿದೆ, ಕೀರ್ತನ ಮುಗಿಸೋಣ. ಯಾಕಂತಂದ್ರೆ ಒಂದು ನೆನಪಿಡ್ರಿ, ಈಗ ಸಂತ ಮಹಾತ್ಮರ ಶರಣನ ಗುರುತಿಸೋದು ಬಹಳ ದುರ್ಲಭದ ಅನ್ನೋಕ್ಕಿಂತಲೂ ಈಗಿನ ವಾತಾವರಣದಲ್ಲಿ ಸಂತ ಮಹಾತ್ಮರ ಶರಣರು ಇಲ್ಲಂದ್ರೂ ಏನ್ ಅಡ್ಡಿ ಇಲ್ಲ. ಅವ್ರ ಅಕಸ್ಮಾತ್ ಆಧಾರ ಅಂದ್ರೂ ಅವ್ರು ನಮಗ್ ಕಾಣುವುದಿಲ್ಲ. ಅವ್ರನ್ನ ನೋಡೋ ದೃಷ್ಟಿ ನಮ್ಮಲ್ಲಿ, ಆ ದೃಷ್ಟಿಯಲ್ಲಿ ಶಕ್ತಿ ಇಲ್ಲ. ಆದ್ರೆ ಒಂದು, ಬಸವಣ್ಣವರು ಯಾವ ವಚನ ಸಾಹಿತ್ಯವನ್ನ ಬರೆದಿಟ್ಟು ಹೋಗಿದ್ದಾರಲ್ಲ ಆ ವಚನದ ಅಭ್ಯಾಸವನ್ನ ಮಾಡಿ. ಅಕ್ಕ ಮಹಾದೇವರ ವಾಂಗ್ಮಯನ್ನ ಓದ್ರಿ, ಸಂತ ಜ್ಞಾನೇಶ್ವರ ಮಹಾರಾಜರು, ತುಕಾರಾಮ್ ಮಹಾರಾಜರ ಅಭಂಗನ್ನ ಓದ್ರಿ, ಒಳ್ಳೆಯ ವಿಚಾರವನ್ನ ಮಾಡ್ರಿ, ನಿಮಗೆ ಸಂತ ಶರಣರ ಕೃಪೆ ಆಗ್ತದೆ. ನೀವು ಬಸವಣ್ಣವರ ಸಾಹಿತ್ಯ ಪ್ರೇಮದಿಂದ ಓದ್ರೆ ಬಸವಣ್ಣವ್ರ ನಿಮ್ಮ ಮೇಲೆ ಕೃಪೆ ಮಾಡೋದು ಬಿಡುವುದಿಲ್ಲ. ಅದೇ ಅವರ ಸಾಹಿತ್ಯನೇ ಬಸವಣ್ಣವರು. ಜ್ಞಾನೇಶ್ವರಿ ಅಂದ್ರನೇ ಜ್ಞಾನೇಶ್ವರ ಮಹಾರಾಜರು, ತುಕಾರಾಮ್ ಮಹಾರಾಜರ ಅಭಂಗ ಅಂದ್ರನೇ ತುಕಾರಾಮ್ ಮಹಾರಾಜರು. ಪ್ರೇಮದಿಂದ ಮನಸ್ಸಿನಿಂದ ಕಾಯ ವಾಚ ಮನಸ್ಸ ತ್ರಿಕರಣ ಪೂರ್ವಕವಾಗಿ ಮನೆಯಲ್ಲಿ ಒಂದಿಷ್ಟು ಗ್ರಂಥ ವಾಚನವನ್ನ ಮಾಡ್ರಿ. ಒಳ್ಳೆ ವಿಚಾರ, ಒಳ್ಳೆ ಉಚ್ಚಾರ, ಒಳ್ಳೆ ಆಚಾರ,
ಒಳ್ಳೆ ಆಹಾರ, ಒಳ್ಳೆ ವಿಹಾರ, ಒಳ್ಳೆಯವರ ಸಂಗತಿ, ಪಾರಮಾರ್ಥ. ಇದು 3-4 ಬಿಟ್ಟು ನೀವು ಎಷ್ಟು ಭಜನೆ ಮಾಡಿದರು, ಎಷ್ಟು ಉಪವಾಸ ಮಾಡಿದರು, ಈಗ ಒಬ್ಬರವ್ರು ಬರ್ತಾರೆ ನಮ್ಮ ಕಡೆ, ಮಹಾರಾಜರ ಶ್ರಾವಣದಾಗ 1 ತಿಂಗಳ ನಾವು ಶುದ್ಧ ಶಾಕಾಹಾರಿ ಅಂತ ಹೇಳ್ತಾರ ಅವ್ರು, ಮತ್ತೆ ಉಳ್ಕಿದು 11 ತಿಂಗಳು 9 ದಿವಸ ನವರತ್ನ ಉಪವಾಸ. ಏನು ಉಪವಾಸ ಮಾಡಿದ್ರೆ ಈ ಕಡೆ ಕಡ್ಡಿ ಕಡೆ ತಿಳಂಗಿಲ್ಲ ಅವ್ರು, ಎದಕ್ಕೆ ಉಪವಾಸ ಮಾಡೋದು? 9 ದಿನದಿಂದ 1 ತಿಂಗಳಿಂದ ಪರಮಾರ್ಥ ಆಗೋದಿಲ್ಲ. ಖಟವಾಂಗದ ರಾಯ 1 ತಾಸದಲ್ಲಿ ಪರಮಾತ್ಮನ ಭೇಟಿಯಾಗಿದೆ. ಎಷ್ಟು? 1 ತಾಸು. ಆದ್ರೆ ತುಕಾ ಮನೆ ಸೋಡಿಲೆ ಆಗಾಟಿ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರಪಂಚ ರೂಪಿ ಗಂಟ, ಪ್ರಪಂಚದ ವ್ಯಾಮೋಹ ರೂಪಿ ಗಂಟ, ಪ್ರಪಂಚದ ಬಂಧನದ ಪ್ರತಿಷ್ಠೆಯ ಗಂಟು ಮೊದಲದು ಬಿಚ್ಚಬೇಕು. ಆವಾಗ ದಿಲಿ ಮಿಟ್ಟಿ ಪಾಯಾಸ. ಅದೇ ಕ್ಷಣದಲ್ಲಿ ನಿಮಗೆ ಪರಮಾತ್ಮನ ಪ್ರಾಪ್ತಿ ಆಗ್ತದೆ. ನೀವು ಬಹಳ ಸುಖಿಯಾಗಿರ್ಬೋದು, ಬಹಳ ಆಸ್ತಿ ಇರಬಹುದು, ಬಹಳ ಅಂತಸ್ತು ಇರಬಹುದು, ಐಶ್ವರ್ಯ ಇರಬಹುದು, ಒಬ್ರು ಮಧ್ಯಮ ವರ್ಗದವರು ಇರಬಹುದು, ಒಬ್ರು ಬಹಳಷ್ಟು ದೊಡ್ಡ ಮನೆ ಕಟ್ಕೊಂಡಿರ್ಬಹುದು. ಅದು ನಿಜವಾದ ಸಂಪತ್ತಿ ಅಲ್ಲ. ನಿಮಗೆ ಪಂಚ ಪಾಂಡವರ ತಾಯಿ ಕುಂತಿ ಪರಮಾತ್ಮ ಕೊನೆಯ ಅವಸ್ಥೆಯಲ್ಲಿ ಕೇಳಿದಂತೆ, ಅಮ್ಮ ನಿನ್ನ ಮಕ್ಕಳು ನನಗೆ ಯಥಾರ್ಥವಾಗಿ ಹಗಲು ರಾತ್ರಿ ಸಹಾಯವನ್ನ ಮಾಡಿದ್ದಾರೆ. ಎಷ್ಟು? 18 ದಿವಸ. ಎಷ್ಟ್ರಿ? ಕುರುಕ್ಷೇತ್ರ ಯುದ್ಧ ಎಷ್ಟು ದಿವಸ ಆಯ್ತು? 18 ದಿವಸ. ನಿನಗೆ ಏನು ಬೇಕು ಅಂತ ಕೇಳಿದಾಗ ಕುಂತಿ ಏನು ಬೇಡುದು ಪರಮಾತ್ಮನ ಕಡೆ? ಜಗತ್ತಿನಲ್ಲಿ ಇರ್ತಕ್ಕಂತ ಎಲ್ಲಾ ದುಃಖವನ್ನ ನನಗೆ ಕೊಡು ಪರಮಾತ್ಮ ಅಂತ ಬೇಡಿದಳು. ಯಾರು? ಕುಂತಿ. ಎಲ್ಲಾ ದುಃಖವನ್ನ ಯಾಕೆ ಬೇಡಿದಳು ಅಂದ್ರೆ, ಕುಂತಿ ಅಂದ್ರೆ ಹುಚ್ಚಳಲ್ಲ, ತಾಯಿ ಗುರುತಿತ್ತು. ಎಲ್ಲಿ ಸುಖ ಶಾಂತಿ ಸಮೃದ್ಧಿ ಇರ್ತದಲ್ಲ ಅಲ್ಲಿ ಪರಮಾತ್ಮನ ನೆನಪು ಬರೋದಿಲ್ಲ. ಯಾವಾಗ ನಮಗೆ ದುಃಖ ಬರ್ತದಲ್ಲ ಅವಾಗ ಪರಮಾತ್ಮನ ನೆನಪು ಆಗ್ತದೆ. ಇದೇ ತರ ವರ್ಷ ಒಂದು ನಿಪಾನೆ ಭಾಗದಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ. ಆ ಅಜ್ಜಿಗೊಂದು ರೂಢಿ ಇತ್ತು, ವರ್ಷ ನಾವು ಹೋದಾಗ ಅವ್ರ ಮಗ ಏನಾದ್ರು ಮಾಡಿ ಇರ್ತಿದ್ದ, ಮನೆ ಕಟ್ಟುದು, ಅಲ್ಲೊಂದು ಫ್ಲಾಟ್ ತಗೊಳುದು, ಇಲ್ಲೊಂದು ಗಾಡಿ ತಗೊಂಡು, ಇಂಥದ್ದು ಏನಾದ್ರು ಹೇಳ್ತಿದ್ರು ಆ ತಾಯಿ. ಮೊನ್ನೆ ಹೋದಾಗ ವರ್ಷ ಹೇಳೋ ಮಾತು ಒಂದೇ, ಅಪ್ಪ ಮಹಾರಾಜ್ರ ಈ ವರ್ಷ ನನ್ನ ಮಗ ಮತ್ತೊಂದು ಮನೆ ತಗೊಂಡ್ರಿ, ಮಹಾರಾಜ್ರ ನನ್ನ ಮಗ ಆಸ್ತಿ ತಗೊಂಡ್ರಿ, ಮಹಾರಾಜ್ರ ನನ್ನ ಮಗ ಗಾಡಿ ತಗೊಂಡ್ರಿ. ವರ್ಷ ಒಂದು ಹೇಳಕ್ಕೆ ಮೊನ್ನೆ ಬ್ಯಾರೇನ ಸುದ್ದಿ ಬಂತು, ಮಹಾರಾಜ್ರ ನನ್ನ ಮಗಂದ ದೇವರು ಬಹಳ ಕೆಟ್ಟ ಮಾಡಿದ್ರಿ ಅಂತ ಅಂದ್ರು. ನಾನಂದೆ ಏನಾಯ್ತು? ಏನಿಲ್ಲ, ಆಕ್ಸಿಡೆಂಟ್ ದಲ್ಲಿ ಕಾಲು ಮುರಿದಿತ್ತು, ಒಬ್ಬನೇ ಮಗ, 2 ಕಾಲು ಹೋಗ್ಯಾವ. ನಾನಂದೆ ಮನಿ ಕಟ್ಟಿದಾಗ ನನ್ನ ಮಗ ಮಾಡ್ಯಾನಂದಳು, ಆಸ್ತಿ ತಗೊಂಡಾಗ ನನ್ನ ಮಗ ತಗೊಂಡಾನಂದಳು, ಗಾಡಿ ತಗೊಂಡಾಗ ನನ್ನ ಮಗ ತಗೊಂಡಾನಂದಳು, ಕಾಲು ಮುರಿದಾಗ ನನ್ನ ಮಗಂದು ದೇವರು ಬಹಳ ಕೆಟ್ಟ ಮಾಡ್ಯಾನಂದಳು. ಮತ್ತೆ ಆಸ್ತಿ ತಗೊಂಡು ದೇವ್ರ ನೆನಪಿದ್ದಿದ್ದಿಲ್ಲ. ಅವಾಗ ದೇವರ ಆಶೀರ್ವಾದ್ಲಿ ನನ್ನ ಮಗ ಮಾಡಿದ, ನಾನು ಮಾಡಿದೆ. ಕೆಟ್ಟ ಆದಾಗ ಯಾಕೋ ದೇವ್ರು ಬಾಳ ನಮ್ಮನ್ನ ಕೆಟ್ಟ ಮಾಡ್ಯಾನ ಹೇಳ್ತಾರೆ. ದೇವ್ರು ಯಾರ್ದು ಕೆಟ್ಟ ಮಾಡಂಗಿಲ್ಲ, ಯಾರ್ದು ಚಲೋ ಮಾಡಂಗಿಲ್ಲ. ಶಾಸ್ತ್ರಕಾರ ಹೇಳ್ತಾ ಇದ್ರು, ಉದ್ಧರೇ ಆತ್ಮನಾತ್ಮನಾಂ ಹೊಸಾದಯತ್ ಆತ್ಮಯೋ ಹ್ಯಾತ್ಮನೋ ಬಂದು ಆತ್ಮೈವ ವಿಪುರಾತ್ಮನಃ. ನಿನಗೆ ಯಾರೂ ಶತ್ರು ಇಲ್ಲ, ಯಾರೂ ಮಿತ್ರ ಇಲ್ಲ. ಅದು ಹುಚ್ಚು ಕಲ್ಪನೆ, ಬಹಳ ಹುಚ್ಚದ ಕಲ್ಪನೆ. ಹೇಗದಂತಂದ್ರೆ ನಾವು ಹೇಗಿರ್ತೀವಲ್ಲ ಹಂಗ ಜಗತ್ತಿರ್ತದ. ನೀವು ರಾಮ ರಾವಣರ ಯುದ್ಧ ಪ್ರಸಂಗ ಕೇಳಿದಿರಿ. ಒಂದೇ ಪ್ರಸಂಗ 2 ನಿಮಿಷದ ಹೇಳಿ ಕೀರ್ತನ ಮುಗಿಸ್ತೀನಿ ನಾನು. ರಾಮ ರಾವಣರ ಯುದ್ಧ ಆಗ್ಬೇಕಾದ್ರೆ ತುಕಾಮನೆ ಸುಡಿಲ್ಯಾಗಾಟಿ ಭಗವಾನ ಶ್ರೀರಾಮ್ ಪ್ರಭು ರಾವಣನ ಜೊತೆ ಯುದ್ಧ ಆಡ್ಲಿಕ್ಕೆ ಹೋಗ್ಬೇಕಾದ್ರೆ ಜನರನ್ನ ಕರ್ಕೊಂಡು ಹೋಗಿದ್ದು ಏನು ಮಂಗ್ಯಾಗಳನ್ನ ಕರ್ಕೊಂಡು ಹೋಗಿದ್ದು? ಕೈ ಎತ್ತಿ ಹೇಳಿ. ವಾನರರನ್ನ ಕರ್ಕೊಂಡು ಹೋಗಿದ್ದು, ಹೌದಲ್ಲ? ಕಪಿ ಕುಳಿ ಉದ್ಧರಿಲೆ ಮುಕ್ತ ಕೇಲೆ. ಯಾಕ್ರಿ? ರಾಮನ ದರ್ಬಾರದಲ್ಲಿ ಅಯೋಧ್ಯ ನಗರದಲ್ಲಿ ಜನರು ಇರಲಿಲ್ಲ, ಲಕ್ಷಾವಧಿ ಜನ ಇದ್ರು, ಆದ್ರೆ ಜನರ ಮೇಲೆ ವಿಶ್ವಾಸ ಇರ್ಲಿಲ್ಲ ರಾಮಪ್ರಭು. ನೀವು ಅನ್ಬೋದು ಅದೇ ಹಂಗ ಅಂತ. ಮಂಗ್ಯಾಗಳನ್ನ ಕರೆದುಕೊಂಡು ಯುದ್ಧ ಆಡಿದ. ಒಬ್ಬರೇ ಕೈ ಎತ್ತಿ ಹೇಳ್ರಿ. ರಾಮಾಯಣ ಯುದ್ಧ 2 ದಿವಸ ಆಯ್ತು, ಯಾರಿಗೂ ಗೊತ್ತಿಲ್ಲ. ಅದ ಒಂದು ಹೊಸ ಪಿಕ್ಚರ್ ಹಾಡ ಬಂದಿದ್ ಕೇಳ್ರಿ. ಆ ಪಿಕ್ಚರ್ದಾಗ ಹೆಸರಂತ ಹಾಡು ಯಾವ್ದಂತ ಪಟ್ನ ಹೇಳ್ತಾರೆ. ರಾಮಾಯಣ ಯುದ್ಧ ಎಷ್ಟು ದಿವಸ ಆಯ್ತಂದ್ರೆ 72 ದಿವಸ ಆಯ್ತು, 72. ಕುರುಕ್ಷೇತ್ರ ಯುದ್ಧ ನಡೆದಿದ್ದು 18 ದಿವಸ, ರಾಮಾಯಣ ಯುದ್ಧ ನಡೆದಿದ್ದು 72 ದಿವಸ. 72 ದಿವಸ ಭಗವಾನ ಶ್ರೀರಾಮ್ ಪ್ರಭು ಯುದ್ಧವನ್ನು ಆಡ್ಲಿಕ್ಕೆ ಹೋದ್ರೆ ಜನರನ್ನ ಕರೆದುಕೊಂಡು ಹೋಗ್ಲಿಲ್ಲ, ಏಕಮೇವ ವಾನರನ್ನ ಮಾತ್ರ ಕರೆದುಕೊಂಡು ಹೋದ್ರು. ಯಾಕ ವಾನರನ್ನ ಕರೆದುಕೊಂಡು ಹೋದ್ರಂತಂದ್ರೆ, ಮೊದ್ಲೇದು ನೆನ್ಪಿಡ್ರಿ, ರಾಮ ಪ್ರಭು ಯಾರ ಜೊತೆ ಯುದ್ಧವನ್ನ ಆಡ್ಲಿಕ್ಕೆ ಹೋಗಿದ್ರಲ್ಲ ಅವ್ರು ಯಾರು ಅಲ್ಲ, ರಾವಣ್. ರಾವಣ್ ಅಂದ್ರೆ ದಶಗ್ರಂಥಿ, 10 ಮುಖ.
ಅವನ ಆಸ್ತಿ ಅಂತಸ್ತು ವರ್ಣನೆ ಮಾಡುವುದಿಲ್ಲ, ಟೈಮ್ ಬಹಳಾಗಿದೆ. ಆದ್ರೆ ಒಂದು ನೆನಪಿಟ್ಟುಕೊಳ್ರಿ, ಇತಿಹಾಸದ ಲಂಕಾದಲ್ಲಿ 7 ಕೋಟಿ ಶುದ್ಧ ಬಂಗಾರದ ಮನಿ 7 ಕೋಟಿ ಇದ್ದು ಅಂತ ರಾವಣನು. ಶುದ್ಧ ಕಾಂಚನಾಚೆ 7 ಕೋಟಿ, 7 ಕೋಟಿ ಅಂದ್ರೆ 7 ಕೋಟಿ. ರಾಮ ಪ್ರಭು ಏನಾದ್ರೂ ನಿಮ್ಮನ್ನ ಯುದ್ಧ ಮಾಡ್ಲಿಕ್ಕೆ ಕರ್ಕೊಂಡು ಹೋಗಿದ್ದಂದ್ರೆ, ರಾವಣ ಜೊತೆ ಯುದ್ಧವನ್ನ ಆಡ್ಲಿಕ್ಕೆ ಹೋದಾಗ ರಾಮ ಪ್ರಭು ಬಾಜುಕ ನಾವಿದ್ದೀವಿ, ಅವಾಗ ರಾವಣ ಏನಾದ್ರೂ ಒಂದ ಮನಿ ಇಟ್ಟಂಗೆ ತಗಸಿ ಬಂಗಾರ ಇಟ್ಟಂಗೆ ನಮಗೆ ತೋರಿಸಿದ್ದಂದ್ರ ನಾವು ರಾಮ್ ಪ್ರಭುಕಿ ಜೈ ಅನ್ನೋದು ಬಿಟ್ಟು ರಾವಣಕ್ಕೆ ಜೈ ಅಂದು ಬಿಡ್ತಿದ್ವಿ. ಯಾಕೆ ನೋಡ್ರಿ, ರಾತ್ರಿ ತನ ಈ ಕಡೆ ಪ್ರಚಾರ ಮಾಡಿದ ಹೊತ್ತು ಹೊಂಟ ಆ ಕಡೆ ಹೋಗ್ಯಾನ, ಹಂಗ ಇರ್ತದ, ಆಗೋದಿಲ್ಲ. ಅದಕ್ಕೆ ರಾಮ್ ಪ್ರಭು ಅಂದ್ರು, ಐಸಹ ಚೋರಾಂಚ ಕೈಸಾರೇ ವಿಶ್ವಾಸ. ತುಡುಗರ ಪಕ್ಕ ಅಂದ್ರೆ ಅವ್ರು ಈ ಜನರನ್ನ ಕರ್ಕೊಂಡು ಹೊಡಬೇಡ, ಆದ್ರೆ ಮಂಗ್ಯಾನ ಮೇಲೆ ವಿಶ್ವಾಸ ಇತ್ತು. ಮಂಗ್ಯ ಎಂದು ಮೋಸ ಮಾಡೋದಿಲ್ರು, ಮಂಗ್ಯನ ಮೇಲೆ ವಿಶ್ವಾಸ ಇತ್ತು. ಎಲ್ಲ ಮಂಗ್ಯಗಳನ್ನ ಕರೆದುಕೊಂಡು ಯುದ್ಧವನ್ನ ಆಡ್ಲಿಕ್ಕೆ ಹೋದ. ಯುದ್ಧ ಹೆಂಗಾಯ್ತಂದ್ರೆ ಒಂದೇ ಏನು, ಇನ್ನೊಂದು ನಿಮ್ಮನ್ನ ಏನಾದ್ರೂ 72 ದಿವಸ ರಾಮ್ ಪ್ರಭು ಸಾಕೋದಾದ್ರೆ ಎಷ್ಟು ಕಠಿಣ ಆಗ್ತಿತ್ರಿ. 72 ದಿವಸ ಎಲ್ಲಾ ವಾನರರು ಭಗವಾನ ಶ್ರೀರಾಮ್ ಪ್ರಭುವಿಗೆ ಸಹಾಯ ಮಾಡಿದ್ರು. 4 ಗುಂಪವನ್ನ ಮಾಡಿ ರಾತ್ರಿ ಆದ್ರೆ ಸಾಕು ಭಗವಾನ ಶ್ರೀರಾಮ್ ಪ್ರಭು 4 ದಿಕ್ಕಿಗೆ ಬಿಟ್ಟು ಬಿಡ್ತಿದ್ರು. ಸುಮ್ಕೊಂಡ್ರಿ, ಚಾಲು ಮಾಡಿದಂತ ಏನೋ ನಿಮ್ಮೆಲ್ಲ ಇಲ್ಲ. 4 ದಿಕ್ಕಿಗೆ 4 ಕಡೆ ಕಳಿಸಿಬಿಡ್ತಿದ್ರು. ಯಾರನ್ನ? ಮಂಗ್ಯಗಳು. ಅಪ್ಪ, ನೀವು ನಿಮ್ಮ ದಿಕ್ಕಿಗೆ ಹೋಗಿ ಗುಡ್ಡಿನಲ್ಲಿ ಹೋಗಿ ಒಂದಿಷ್ಟು ಹಣ್ಣು ಹಂಪಲು ಅಲ್ಲ ತಪ್ಪಲವನ್ನ ತಿಂದು ಬೆಳಿಗ್ಗೆ ಪುನಃ ನೀವು ಬೆಳಿಗ್ಗೆ ಯುದ್ಧ ಆಡ್ಲಿಕ್ಕೆ ಸರಿಯಾಗಿ 6 ಗಂಟೆಗೆ ಬರ್ಬೇಕಂತೇಳಿ ಭಗವಾನ ಶ್ರೀರಾಮ್ ಪ್ರಭು ಹೇಳಿ ಕಳಿಸ್ತಿದ್ರು. ಯಾರಿಗೆ? ವಾನರರಿಗೆ. ಅವು ಪಾಪ ಅಲ್ಲಿ ಹೋಗಿ 4 ಕಡೆ ಹೋಗಿ ಹಣ್ಣು ಹಂಪ್ಲ ತಪ್ಪಲ ತಿಂದು ಬೆಳಿಗ್ಗೆ ಮತ್ತೆ ಯುದ್ಧ ಆಡ್ಲಿಕ್ಕೆ ಬರ್ತಿದ್ರು. ಅಕಸ್ಮಾತ್ ನಾವಿದ್ರ 72 ದಿವಸ ನಮಗ್ ಊಟ ವ್ಯವಸ್ಥೆ ಮಾಡ್ಬೇಕಲ್ರಿ. ಯಾಕೋ ಬದ್ನಿಕಾಯಿ ಪಲ್ಯ ಚಲೋನು ಆಗಿಲ್ಲ, ಹುಕ್ಕಿಗೆ ಏನ್ ಬೆಲ್ಲ ಹೆಚ್ಚ ಹಾಕ್ಯಾರು, ಅನ್ನಕ್ಕೆ ಉಪ್ಪು ಕಮ್ಮಿ ಆಗೈತಿ, ರೊಟ್ಟಿ ದಪ್ಪ ಆಗ್ಯಾವು, ಚಪಾತಿ ಬೆಳಿಗ್ಗೆನು ಚಪಾತಿನೇ ಇದ್ದು, ಏನು ಉಸಾಬರಿ. ಉಪ್ಪಿನಕಾಯಿ ಇದ್ರೆ ಚಲೋ ಹಾಕಿತ್ತು. 72 ದಿವಸ ಹಾಕ್ಬೇಕಲ್ರಿ ದೇವರಂದ. ಇವ್ರು ಸವಾಸನ ಬೇಡ. ಮಂಗ್ಯಾಗಳದ ಏನೂ ಉಪ್ಪದು ಇಲ್ಲ. ಯಥಾಸಾಂಗವಾಗಿ 72 ದಿವಸ ಸಹಾಯ ಮಾಡಿದ್ರು. ಯಾರು? ಮರ್ಕಟ್ ಮಂಗ್ಯಗಳು 72 ದಿವಸ ಭಗವಾನ ಶ್ರೀರಾಮ್ ಪ್ರಭು ಯುದ್ಧ ಆಡ್ಲಿಕ್ಕೆ ಸಹಾಯ ಮಾಡಿದ್ರು. ಆದ್ರೆ ಒಂದು ನೆನಪಿಡ್ರಿ, ತುಕಾಮನೆ ಸುಡಿಲಿಯಾಗಾಡಿ. ಮೊದಲು ಉದ್ಧಾರ ಮಂಗ್ಯಾಗುಳದಾಯ್ತು ಏನ ರಾಕ್ಷಸರದಾಯ್ತು? ಒಬ್ಬರೇ ಹೇಳ್ರಿ. ಮಂಗ್ಯಾಗಳು ಉದ್ಧಾರ ಆಗ್ಲಿಲ್ಲ, ಮೊದಲು ರಾಕ್ಷಸರು ಉದ್ಧಾರ ಆಯ್ತು. ರಾಕ್ಷಸರು ಯಾರು? ರಾವಣ ಪಾರ್ಟಿ. ಮಂಗ್ಯಾಗಳು ಯಾರ ಪಾರ್ಟಿ? ರಾಮ್ ಪ್ರಭು ಪಾರ್ಟಿ. ನಿಜವಾಗ್ ನೋಡಿದ್ರೆ ವಾನರರು ಉದ್ಧಾರ ಆಗ್ಬೇಕಾಗಿತ್ತು, ಆದ್ರೆ ಇಲ್ಲ. ಮುಕ್ತ ಕೇಲೆ ರಾಕ್ಷಸ ತಕೋಬ್ರೆ. ಮೊದಲು ರಾಕ್ಷಸರನ್ನು ಮುಕ್ತ ಮಾಡಿದ ಪರಮಾತ್ಮ. ನೀವು ಅನ್ಬೋದು ರಾಕ್ಷಸರು ಹೆಂಗ್ ಮುಕ್ತರಾದ್ರಿ ಅಂತಂದ್ರೆ, ಇದ್ರಾಗ ಒಂದ ವರ್ಮದ ಏನಂತಂದ್ರೆ ಅದನ್ನ ಮುಂದಿನ ವರ್ಷ ಹೇಳ್ತೀನಿ. ಈಗ ಹೇಳ್ಬಿಡೋದು ಮತ್ತೆ ಅವ್ರ ಆಜ್ಞಾ ಕೊಡ್ಲಿಕ್ಕತ್ತಾರ. ವಾನರ ಬಹಳ ದಶಗ್ರಂಥಿದ್ದ ಬ್ರಾಹ್ಮಣ ಜಾತಿಯವನು, ಸಾಮಾನ್ಯ ಅಲ್ಲ, ವೃತ್ತಿ ರಾಕ್ಷಸ. ತಮ್ಮೆಲ್ಲ ರಾಕ್ಷಸರಿಗೆ ಒಂದೇ ಮಾತು ಹೇಳಿದ. ಯಾರು? ರಾವಣ್. ಅಪ್ಪ, ಏ ರಾಕ್ಷಸೋ, ನಾವು ಯಾರ ಜೊತೆ ಯುದ್ಧವನ್ನ ಆಡ್ಲಿಕ್ಕೆ ಹೋಗ್ತಾ ಇದೀವಲ್ಲ ಅವ್ರು ಯಾರು? ರಾಮ್. ಯಾರನ್ನ ನೀವು ಸೋಲಿಸಬೇಕು? ರಾಮನನ್ನು ಸೋಲಿಸಬೇಕು. ಯಾರ ಜೊತೆ ಯುದ್ಧ ಆಡಬೇಕು? ರಾಮನ ಜೊತೆ ಯುದ್ಧ ಆಡಬೇಕು. ಯಾರನ್ನ ಸಂಹಾರ ಮಾಡಬೇಕು? ರಾಮನನ್ನ ಸಂಹಾರ ಮಾಡಬೇಕು. ಆ ರಾಮನನ್ನು ನೋಡಬೇಕು, ರಾಮನನ್ನ ಸೋಲಿಸಬೇಕು. ಅವ್ರ ರಾಕ್ಷಸ 72 ದಿವಸ ಹಗಲು ರಾತ್ರಿ ಮಕ್ಕೊಂಡಲ್ಲಿ ಸುಧಾ ರಾಮ 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 ರಾಮ. ಎಷ್ಟು? 72 ದಿವಸ ಬರೀ ರಾಮಂದ ಧ್ಯಾನ. ಮತ್ತೇನು ಉದ್ಧಾರ ಆಗ್ಬೇಕು? ಆಗಬಾರ್ದು. ಬೆಂಕಿ ಪ್ರೇಮದಿಂದ ತೆಕ್ಕಿ ಬಡಿದ್ರು ಸುಡುದ, ನೀವು ಸಿಟ್ಟಿಗೆ ಎಂದು ಹೋಗಿ ಜಿಡಿದ್ರು ಸುಡುದು. 72 ದಿವಸ ರಾಕ್ಷಸರ ದೃಷ್ಟಿಯಲ್ಲಿ ಬರೀ ರಾಮನ ಒಂದೇ ಸ್ಮರಣೆ ನಡೆದಿತ್ತಲ್ಲ. ಅದಕ್ಕೆ ಮೊದಲು ಮುಕ್ತ ಕೇಳಿ ರಾಕ್ಷಸ, ಆಮೇಲೆ ಕಪಿಕುಳ ಉದ್ಧರಿಗೆ. ಇನ್ನು ಮಂಗ್ಯಾಗುಳ ಸ್ಮರಣೆ ಏನ್ ನಡೆದಿತ್ತು? ರಾಮ್ ಹೇಳಿದ್ದ, ಓ ಮರ್ಕಟೋ, ನೀವು ಯಾರನ್ನು ಹೊಡಿಬೇಕು? ರಾವಣನ್ನ ಹೊಡಿಬೇಕು, ರಾವಣನ್ನ ಸೋಲಿಸಬೇಕು, ರಾವಣನ್ನ ಕೊಲ್ಲಬೇಕು. ಈ ಮಂಗ್ಯಾಗುಳು ಯಾರು ಧ್ಯಾನ ಮಾಡತ್ತಿದ್ದು?
ರಾವಣ ಇದ್ದು ಏನು ರಾಮ್ ಪ್ರಭು ಕಡೆ ಅದರ ಧ್ಯಾನ ಯಾರು ನಡೆದಿತ್ತು ಇನ್ನು ಉದ್ಧಾರ ಆಗ್ಬೇಕು ಆಗ್ಬಾರ್ದು ಆತು ಆದ್ರೆ ಮೊದಲು ಉದ್ಧಾರ ಯಾರ್ದಾಯ್ತು ಅಸು ನಸು ಭಾವಾಲು ತುಜಿಯ ಇರ್ಲಿ ಯಾಕಂತಂದ್ರೆ ಅಪ್ಪ ಅವ್ರಿಗೆ ತಿಳಿದಿಲ್ಲ ಪರಮಾತ್ಮನಿಗೆ ಶರಣ ಹೋಗಿಬಿಟ್ಟಿದ್ದಾರೆ ರಾಮ್ ಪ್ರಭುಗೆ ಸಾಷ್ಟಾಂಗ ಶರಣ ಹೋಗಿಬಿಟ್ಟಿದ್ದಾರೆ ತುಕಾಮನೆಯ ಸುಡಿಲ್ಯಾಗಾಟಿ ದಿಲಿ ಮಿಟಿ ಪಾಯಾಸ ಮನುಷ್ಯನಲ್ಲಿ ಯಾವುದೇ ನನ್ನ ಸಾರ್ಥಕ ಆಗ್ಬೇಕು ನಾನು ಕೃತಾರ್ಥ ಆಗ್ಬೇಕಂತ ಭಾವನೆ ಇಲ್ಲ ಯಾವುದೇ ಅಪೇಕ್ಷೆ ಇಲ್ಲ ಯಾರಿಗೆ ಮರ್ಕಟರಿಗೆ ಯಾವುದೇ ಅಪೇಕ್ಷೆ ಇಲ್ಲ ಯಾವುದೇ ಭಾವನೆ ಇಲ್ಲ ಪ್ರತಿಷ್ಠೆ ಇಲ್ಲ ಪರಿಪಕ್ವ ಭಾವನೆಯಿಂದ ಏನ ಭಗವಾನ್ ಶ್ರೀರಾಮ್ ಪ್ರಭು ಹೇಳ್ತಾ ಇದ್ರಲ್ಲ ಯಥಾಸಾಂಗವಾಗಿ ಹಗಲು ರಾತ್ರಿ ಮಾಡಿದ್ದಾರೆ ದಿಲಿ ಮಿಟಿ ಪಾಯಾಸಿ ಆ ಪರಮಾತ್ಮನ ಚರಣದಲ್ಲಿ ಹಗಲು ರಾತ್ರಿ ಓಡಾಡ್ತಾ ಇದ್ದಾರೆ ಅದಕ್ಕೆ ತತ್ಕಾಲ ಮಾರುತರಾಯರಿಗೆ ಇಲ್ಲಿ ಆದ್ರೂ ನೋಡ್ರಿ ಜಗತ್ತಿನೊಳಗೆ ಎಲ್ಲಾ ದೇವರ ಗುಡಿ ಅದಾವು ಇಲ್ಲೂ ರಾಮನ ಗುಡಿನೂ ಇರಬಹುದು ಅಥವಾ ಇರ್ಲಿಕ್ಕಿಲ್ಲ ಮೊದಲ ಹನುಮಾನ್ ದೇವ್ರ ಗುಡಿ ಯಾಕಂತಂದ್ರೆ ಹನುಮಾನ್ ದೇವರು ಅಂದ್ರೆ ಮೊದಲನೇ ಸಂತ ಮಹತ್ಪರ್ಯಾದಿ ಒಳಗೆ ಮೊದಲೇ ಹೆಸರಿರುವುದು ಮಾರುತರಾಯರದ ಮೊದಲನೇ ಸಂತ ಜಗತ್ತಿನಲ್ಲಿ ಮಾರುತರಾಯರೇ ಅದಕ್ಕೆ ತುಕೋಬರ ಅಂತ ಇದ್ದಾರೆ ಶರಣ ಶರಣ ಹನುಮಂತ ತುಮ ಅಲೋ ರಾಮದೂತ ಅದಕ್ಕೆ ಆ ಮಹಾತ್ಮರ ಸಾನ್ನಿಧ್ಯದಲ್ಲಿ ನಿಂತು ಗೋಮಟೆ ತೇ ಕರಾಮಾಧಿ ಭಾರ ಓಜೆ ತುಮಾಸಿ ಅತ ತುಮಿ ಕೃಪಾವಂತ ಸಾಧು ಸಂತ ಜೀವಲ ಗೋಮಟೆ ತೇ ಕರಾಮಾಧಿ ಭಾರ ಓಜೆ ತುಮಾಸಿ ವಂಚಿ ದೇತೆ ಪಾಯ ಪಾಸಿ ನಾಹಿ ಆಸಿ ವೇಗಳೆ ತುಕಾಮನೆ ಸುಡಿಲ್ಯಾಗಾಟಿ ದಿಲಿ ಮಿಠಿ ಪಾಯ